ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆ ಗಣೇಶ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ನನ್ನ ಸೆಂಟ್ರಲ್ಲಿ ನಾನು ಈ ಗಣೇಶ ಫ್ರೀ ಇದ್ದೋ ಟೈಮಲ್ಲಿ ನಾನು ಸ್ಟಿಚ್ ಮಾಡಿರೋ ಅಂಥ ಬಟ್ಟೆಗಳನ್ನ ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಟಾಪು. ನಾನು ಮೊನ್ನೆ ಎಲ್ಲ ಇದರದ್ದು ವಿಡಿಯೋ ಹಾಕಿದ್ದೆ, ನೆಕ್ ವಿಡಿಯೋ ಸ್ಟಿಚ್ ಮಾಡಿದಾಗ. ನನ್ನ ವಿಡಿಯೋ ಯಾರಾದರೂ ಹೊಸದಾಗಿ ನೋಡೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ, ಇದು ಟಾಪು. ಇದರದ್ದು ಪ್ಯಾಂಟ್ ಬಂದು ಪ್ಲೈನ್ ಬಂದಿದೆ. ಇದು ಪ್ಯಾಂಟು ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ. ಇದು ನಾರ್ಮಲ್ ಸ್ಟಿಚ್ಚಿಂಗು. ಇದು ಕಾಟನ್ನು. ಚೆನ್ನಾಗಿ ಬಂದಿದೆ ಇದು ಪೀಸು. ಇದು ಈ ಥರ ಡಿಸೈನ್ ಇನ್ನೂ ಮೇಲೆ ಇತ್ತು, ಹತ್ತಿರ ಮೇಲೆ ಇದೆ, ಚೆನ್ನಾಗಿರಲ್ಲ ಅಂತ ಅದನ್ನು ಈ ಥರ ಕೊಟ್ಟು ಅಲ್ಲಿಂದ ಕಟ್ ವರ್ಕ್ ಕೊಟ್ಟಿದ್ದೀನಿ ನೆಕ್ಗೆ. ಇದು ಬಂದು ವೈಟು ಪ್ಯಾಂಟು, ಅದ್ರ ಮೇಲೆ ಬುಟ್ಟಾಸ್ ಬಂದಿದೆ. ಇದು ಚೆನ್ನಾಗಿದೆ ಪೀಸು. ಇನ್ನು ಬ್ಲೌಸು, ಇದು ಸಪ್ರೇಟು ಪೀಸು ತಾನಲ್ಲಿ ಕಟ್ ಮಾಡಿಸ್ಕೊಂಬಂದಿದ್ರಂತೆ. ಚೆನ್ನಾಗಿ ಬಂದಿದೆ. ಇದು ವೈಟಲ್ಲಿ, ವೈಟ್ ಎಲ್ಲ ಕ್ರೀಮ್ ಬರುತ್ತೆ, ಫುಲ್ ವೈಟ್ ಇಲ್ಲ, ಕ್ರೀಮ್ ಬರುತ್ತೆ, ಚೆನ್ನಾಗಿದೆ. ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇನ್ನು ಇದು ಅವ್ರದ್ದು ಮೆಜರ್ಮೆಂಟ್ ಡ್ರೆಸ್ಸು. ಇದು ಮೆಜರ್ಮೆಂಟು. ಇದು ಬಂದು ನಾನೇ ಸ್ಟಿಚ್ ಮಾಡಿರೋದು ಬ್ಲೌಸು. ನೋಡಿ, ಚಿಕ್ಕದಾಗಿ ಬಫ್ ಸ್ಲೀವ್ಗೆ, ಉದ್ದ ಸ್ಲೀವು. ನಾರ್ಮಲ್ಲು ರವಣ್ ನೆಕ್ಕೆ ಇಟ್ಟಿದ್ದೀನಿ. ಇದು ವೆಲ್ವೆಟ್ ಬ್ಲೌಸು. ಇದು ತುಂಬ ಕ್ವಾಲಿಟಿ ಕಡಿಮೆ ಇದ್ದಂಗೆ ಇದೆ, ಅದಕ್ಕೋಸ್ಕರ ಸ್ಟಿಚ್ಚಿಂಗೇ ನೀಟಾಗಿ ಕೂರ್ತಾ ಇರಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಪೈಪಿಂಗ್ ಏನು ಹೇಳಿರಲಿಲ್ಲ, ನಾನೇ ಥ್ರೆಡ್ ಪೈಪಿಂಗ್ ಇಟ್ಟಿದ್ದೀನಿ. ಯಾಕಂದರೆ ಮಾಮೂಲಿ ಪೈಪಿಂಗು ಎಮ್ಮಿಂಗ್ ಇಡೋದಕ್ಕೆ ಇದು ಆಗ್ತಾನೆ ಇರಲಿಲ್ಲ. ತುಂಬ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ, ಆದರೆ ಈ ಬ್ಲೌಸ್ ಯಾಕೋ ತುಂಬ ಹೆವಿ ಟೈಮ್ ತಗೊತು ನನಗೆ. ಅದಕ್ಕೋಸ್ಕರ ಅದಕ್ಕೆ ನಾನು ಪೈಪಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ನಾರ್ಮಲ್ಲು ಸಪ್ರೇಟ್ ಪೀಸ್ ತಗೊಂಡು ಬಂದಿದ್ರು, ಅದನ್ನು ಸ್ಟಿಚ್ ಮಾಡಿದ್ದೀನಿ. ಇದನ್ನು ನೋಡಿ, ಇದು ಟಿಶ್ಯೂ ಸ್ಯಾರಿದು. ಸೂಪರಾಗಿದೆ ಈ ಸೀರೆ ಮಾತ್ರ. ಇದಕ್ಕೆ ನಾನು ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಬ್ಯಾಕ್ ಹುಕ್ಸ್ ಕೊಟ್ಟಿದ್ದೀನಿ. ಇದು ಅವ್ರ ಮಗಳದು. ಇದು ಸ್ಲೀವ್ಗೆ ಬಂದಿದೆ, ಹಾಫ್ ಸ್ಲೀವ್ಗೆ ಡಿಸೈನ್ ಬಂದಿತ್ತು, ಮತ್ತು ಬ್ಯಾಕಲ್ಲಿ ಬಂದಿದೆ. ಫ್ರಂಟು ಪ್ಲೈನ್ ಕೊಟ್ಟಿದ್ದೀನಿ. ಇದನ್ನು ಫ್ರಂಟು ಪ್ಲೈನ್ ಕೊಟ್ಟು ಬ್ಯಾಕ್ ಹುಕ್ಸು ಪ್ರಿನ್ಸ್ ಕಟ್ ಹೇಳಿದ್ದಾರೆ, ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಿದ್ದೆ. ಮತ್ತು ಇವ್ರದ್ದು ಇನ್ನೂ 2 ಬ್ಲೌಸ್ ಇದ್ದಾವೆ, ನೋಡಿಸ್ತೀನಿ. ಇದು ಸೀರೆ ನೋಡಿ, ಸೀರೆ ಸಖತ್ತಾಗಿದೆ. ಅಲ್ಲಲ್ಲಿ ಸ್ಟೋನ್ಸ್ ಬಂದಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಬಾರ್ಡರ್ ಬಂದಿದೆ, ಅದೇ ಸೇಮ್ ಸೀರೆ. ಇದು ಬ್ಲೌಸು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಅವ್ರದ್ದೇ. ಇದಕ್ಕೂ ಸೇಮು ಪ್ರಿನ್ಸ್ ಕಟ್ ಕೊಟ್ಟು ಇದನ್ನು ಬ್ಯಾಕ್ ಹುಕ್ಸ್ ಕೊಟ್ಟು ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ರವಂಡು. ಇನ್ನೊಂದು ಬ್ಲೌಸ್ ಬಂದು, ಈ ಸೀರೆ ಬಂದು ನೋಡಿ, ಈ ಬ್ಲೌಸು 2 ಅದರದ್ದು. ಇದು ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಇದು ತುಂಬ ದಿನ ಆಗಿದೆ ಸ್ಟಿಚ್ ಮಾಡಿ, ಆದರೆ ನನಗೆ ಮೆಜರ್ಮೆಂಟಿಗೆ ಯಾವಾಗೂ ಇದನ್ನೇ ಕೊಡ್ತಾರೆ ಅವರು. ತುಂಬ ದಿನ ಒಂದು 3 ವರ್ಷ 4 ವರ್ಷ ಮೇಲೆ ಆಗಿದೆ ನಾನು ಇದನ್ನು ಸ್ಟಿಚ್ ಮಾಡಿಕೊಟ್ಟವ್ರಿಗೆ. ಅವರು ಯಾವಾಗೂ ನನಗೆ ಇದನ್ನೇ ಕೊಡ್ತಾರೆ. ನೋಡಿ, ಈ ಥರ ಸ್ಟಿಚ್ ಇದು ಬ್ಯಾಕ್ ಹುಕ್ಸೆ. ಈ ಥರ ಸ್ಲೀವ್ಗೆ ಚಿಕ್ಕದಾಗಿ ಫಿಲ್ಟ್ರ್ ಕೊಟ್ಟಿದ್ದೀನಿ, ನೆರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇಷ್ಟು ನಾನು ಈಗ ಗಣೇಶ ಮಾಡ್ತಾ ಫ್ರೀ ಇದ್ದ ಟೈಮಲ್ಲಿ ನಾನು ಸ್ಟಿಚ್ ಮಾಡಿರೋವಂಥ ಬಟ್ಟೆಗಳು. ಈಗ ನೋಡಿ, ಮತ್ತೆ ನನಗೆ ಗಣೇಶ ಪೆಂಡಿಂಗ್ ಇದೆ. ನಮ್ಮ ಮನೆಯವರು ಸಾಯಂಕಾಲ ಬಂದು ಕೆಲಸದಿಂದ ಬಂದು ಎಲ್ಲ ಒತ್ತಿಟ್ಟಿರ್ತಾರೆ. ನಾನೀಗ ಬೆಳಗ್ಗೆ ಎದ್ದು ಇದನ್ನೆಲ್ಲ ಈ ಥರ ರೆಡಿ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.